ರಾಜಿ, ಅಕ್ಕಿ ರೊಟ್ಟಿ ಮಾಡ್ಕೊಡಪ್ಪಿ. ಅಯ್ಯ, ಅಕ್ಕಿ ರೊಟ್ಟಿ ತಿನ್ಬೇಕ್ ಅನ್ಸಾಯ್ತೆ ನಿಮ್ಗ? ತಡ್ರಿ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಒಲಿ ಮ್ಯಾಗ ಒಂದ್ ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡು ಗ್ಲಾಸ್ ನೀರ್ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ನೀರ್ ಕುದಿಬೇಕಾದ್ರೆ ಒಂದ್ ಬಟ್ಲ ಆಗುವಷ್ಟ ಅಕ್ಕಿ ಹಿಟ್ಟನ ಅದಕ್ ಹಾಕಿ ಹಿಂಗ್ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ನಾವ ಜೋಳದ ರೊಟ್ಟಿ ಮಾಡ್ಬೇಕಾದ್ರೆ ಹೆಂಗ್ ಜಿಗಟ್ ಹಾಕೋತೇವಲ್ಲ, ಇದಕ್ಕೂ ಹಂಗ ಹಿಂಗ್ ಚಲೋ ತಂಗ ಕಲಿಸ್ಕೊಂಡು ಜಿಗಟ್ ಮಾಡ್ಕೋಬೇಕ. ಆಮೇಲೆ ಅದನ್ನೆಲ್ಲ ಅದನ್ನು ಹಿಂಗ ಕಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕ. ಈಗ ಅದ ಪಾತ್ರೆಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ಕಾಟನ್ ಬಟ್ಟೆ ಹಾಕಿ ಇಡ್ಬೇಕ. ಆಮೇಲೆ ಈ ಕಡೆ ಒಂದ್ ಪ್ಲೇಟ್ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಒಣಾದ ಅಕ್ಕಿ ಹಿಟ್ಟನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ನಾವೇನ್ ಜಿಗಟ್ ರೆಡಿ ಮಾಡ್ಕೊಂಡೇವಲ್ಲ ಅದ್ ನಿಂಗ್ ಚಲೋ ತಂಗ ಕೈಯಿಂದ ನಾದ್ಕೋಬೇಕು. ಒಂದ್ ಸ್ವಲ್ಪ ಒಣ ಹಿಟ್ ಹಾಕೊಂಡ್ ಜೊತೆಗೆ ಒಂದ್ ಸ್ವಲ್ಪ ತಣ್ಣೀರ್ ಹಾಕೋಂತ ಹಿಂಗ್ ಚಂದಂಗ ನಾದ್ಕೋಬೇಕು. ನೀವ್ ಎಷ್ಟ್ ಚಂದ ಹಿಟ್ ನಾದ್ಕೋತೀರಿ ಅಷ್ಟ್ ಚಲೋ ತಂಗ ರೊಟ್ಟಿ ಅಕ್ಕಾವ. ಆಮೇಲೆ ಈ ಕಡೆ ಒಲಿ ಮೇಲೆ ಹಂಚನ ಕಾಯಕ್ ಇಡ್ಬೇಕು. ಜೊತೆಗೆ ಗ್ರಿಲ್ ಜಾರಿನೂ ಈ ಕಡೆ ಇನ್ನೊಂದ್ ಒಲಿ ಮ್ಯಾಗ ಕಾಯಕ್ ಇಡ್ಬೇಕು. ಆಮೇಲೆ ನಾವೇನ್ ಹಿಟ್ ನಾದ್ ಇಟ್ಕೊಂಡಿರ್ತೇವಲ್ಲ ಅದರಿಂದ ಸಣ್ಣ ಸಣ್ಣ ಉಳ್ಳಿ ತಗೊಂಡು ಹಿಂಗ್ ಚಂದಂಗ್ ರೌಂಡ್ ಶೇಪ್ ನಾಗ ನಾದ್ಕೊಂಡು ಕೆಳಗ ಒಂದ್ ಸ್ವಲ್ಪ ಒಣ ಹಿಟ್ ಹಾಕಿ ಅದನ್ನ ಒಂದ್ ಸ್ವಲ್ಪ ಬಡಿಬೇಕು. ನಿಮ್ ಕಡೆ ಎಷ್ಟ್ ಆಕೇತ್ಲಾ ಅಷ್ಟ್ ದೊಡ್ಡದಾಗೋವರೆಗೂ ಬಡಿಬಹುದು. ಆಮೇಲೆ ಒಂದ್ ಲತ್ತೆ ಗುಣಿ ತಗೊಂಡು ಅದನ್ನ ಹಿಂಗ್ ಚಂದಂಗ ರೌಂಡ್ ಶೇಪ್ ಕೊಟ್ಟು ಲಟ್ಟಿಸ್ಬೇಕ ನೋಡ್ರಿ. ಹಿಂಗ್ ರೌಂಡ್ ಶೇಪ್ ಆಗಿಂದ ನಾವೇನ್ ಹಂಚ್ಕಾಯಕ್ ಇಟ್ಟೇವಲ್ಲ ಆ ಹಂಚ್ ಮೇಲೆ ಈ ರೊಟ್ಟಿ ಹಾಕಿ ಒಂದ್ ಸ್ವಲ್ಪ ನೀರ್ ಹಚ್ಚಿ ಎರಡೂ ಕಡೆನೂ ರೊಟ್ಟಿನ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕು. ಒಂದಿಟ್ಟು ರೊಟ್ಟಿ ಬೆಂದಿಂದ ನಾವೇನ್ ಆ ಕಡೆ ಗ್ರಿಲ್ ಜಾಲಿ ಇಟ್ಕೊಂಡೇವಲ್ಲ ಅದ್ರ ಮ್ಯಾಗ ರೊಟ್ಟಿ ಹಾಕಿ ಎರಡೂ ಕಡೆ ಚಲೋ ತಂಗ ಬೇಯಿಸ್ಕೋಬೇಕ. ಚಲೋ ತಂಗ ಹಿಂಗ್ ಬೇಯಿಸ್ಕೊಂಡ್ರೆ ರೊಟ್ಟಿ ಹಿಂಗ್ ಚಲೋ ತಂಗ ಉಬ್ಬಿ ಬರ್ತೈತ್ ನೋಡ್ರಿ. ಇಷ್ಟ ಆದ್ರ ಮಸ್ತನು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಅಕ್ಕಾವ. ಬರ್ರಿ ತಗೋರಿ ತಿನ್ರಿ, ಹೆಂಗಾಗ್ಯಾವಂತ ರುಚಿ ನೋಡಿ ಹೇಳ್ರಿ.